जय बोलो भारत माता की जय बोलो भारत माता की जय जेडीएस पक्षಕ್ಕೆ जेडीएस पक्षಕ್ಕೆ ಇವತ್ತು ಏನು ಇವತ್ತು ನಮ್ಮ ಕರ್ನಾಟಕ ರಾಜ್ಯದ ಜೆಡಿಎಸ್ ಪಕ್ಷದ ರಾಜ್ಯಾಧ್ಯಕ್ಷರಾದಂಥ ನಮ್ಮ ಕುಮಾರಣ್ಣ ಅವರ ನೇತೃತ್ವದಲ್ಲಿ ಅವರ ಒಂದು ಅಧ್ಯಕ್ಷತೆಯಲ್ಲಿ ಇವತ್ತು ನಾವು ಮಾಲೂರು ತಾಲೂಕಿನಿಂದ ಸಾವಿರಾರು ಜನ ಇವತ್ತು ಕಾರ್ಯಕರ್ತರು ಮುಖಂಡರುಗಳು ಬಂದು ಇವತ್ತು ಪಾರ್ಟಿ ಸೇರ್ಪಡೆ ಕಾರ್ಯಕ್ರಮಕ್ಕೆ ಬಂದಿದ್ದೀವಿ. ಈ ಒಂದು ಕುಮಾರಣ್ಣ ಅವರ ನೇತೃತ್ವದಲ್ಲಿ ಈ ಒಂದು ಸೇರ್ಪಡೆಗೆ ನಾವೆಲ್ಲ ಸೇರಿದ್ದೀವಿ. ಇವತ್ತು ನಮ್ಮ ವೇದಿಕೆ ಮೇಲಿರುವಂಥ ನಿಮ್ಮೆಲ್ಲರ ಮುಂದಿನ ಭವಿಷ್ಯದ ನಾಯಕರಾದಂಥ ನಮ್ಮ ಜೆಡಿಎಸ್ ಪಕ್ಷದ ಯುವ ಘಟಕದ ಅಧ್ಯಕ್ಷರಾದಂಥ ನಮ್ಮ ನಿಖಿಲ್ ಕುಮಾರಣ್ಣ ಅವರ ನೇತೃತ್ವದಲ್ಲಿ ಈ ಒಂದು ಪಕ್ಷವನ್ನು ಸಂಘಟನೆ ಮಾಡುವಂಥ ಕೆಲಸ ಕೂಡ ನಾವೆಲ್ಲ ಕೈ ಜೋಡಿಸೋಂಥ ಕೆಲಸ ನಾವು ಅವ್ರ ನೇತೃತ್ವದಲ್ಲಿ ಮಾಡ್ತೀವಂತ ಈ ಮುಖಾಂತರ ಹೇಳಕ್ಕೆ ಬಯಸ್ತೀನಿ. ಜೊತೆಯಲ್ಲಿ ನಮ್ಮ ವೇದಿಕೆ ಮೇಲಿರುವಂಥ ನಮ್ಮ ಜಿಲ್ಲೆಯ ಸಂಸದರಾದಂಥ ನಮ್ಮ ಮಲ್ಲೇಶ್ ಬಾಬಣ್ಣವರೇ ಹಾಗೂ ನಮ್ಮ ಜಿಲ್ಲೆಯ ಅಧ್ಯಕ್ಷರಾದಂಥ ನಮ್ಮ ವೆಂಕಟಶಿವರೆಡ್ಡಿ ಅಣ್ಣವರೇ ಹಾಗೂ ನಮ್ಮ ಮಾಲೂರು ತಾಲೂಕಿನ ನಮ್ಮ ಸ್ನೇಹಿತರಾದಂಥ ನಮ್ಮ ಹಿರಿಯರಾದಂಥ ರಾಮೇಗೌಡ್ರೆ ಹಾಗೂ ನಮ್ಮ ರಾಜ್ಯಾಧ್ಯಕ್ಷರಾದಂಥ ಮಹಿಳಾ ರಾಜ್ಯಾಧ್ಯಕ್ಷರಾದಂಥ ನಮ್ಮ ರಶ್ಮಿ ರಾಮೇಗೌಡ್ರಕ್ಕ ಅವರೇ ಹಾಗೆ ನಮ್ಮ ಕೋಲಾರ ಜಿಲ್ಲೆಯ ಹಿರಿಯರಾದಂಥ ನಮ್ಮ MLC ಗೋವಿಂದರಾಜ್ ಅಣ್ಣವರೇ ಹಾಗೂ ನಮ್ಮ ಕೋಲಾರಿನ ಶ್ರೀನಾಥ್ ಅಣ್ಣವರೇ ಹಿರಿಯರಾದಂಥ ಶ್ರೀನಾಥ್ ಅಣ್ಣವರೇ ಹಾಗೂ ವೇದಿಕೆ ಮೇಲಿರುವಂಥ ಎಲ್ಲ ನಮ್ಮ ಪಕ್ಷದ ಮುಖಂಡರುಗಳೇ, ನಮ್ಮ ಎಲ್ಲಿ ಪ್ರೀತಿ ಜಾಸ್ತಿ ಇರುತ್ತೋ ಅಲ್ಲಿ ಮರ್ತೋಗ್ಬಿಡ್ತೀವಿ ಅವ್ರನ್ನ. ನಮ್ಮ ರಾಜಕೀಯದ ಗುರುಗಳು ನಮ್ಮ ರಾಜಕೀಯ ಜೀವನದಲ್ಲಿ ನಾವು ಇಷ್ಟು ಮಟ್ಟಿಗೆ ಇಷ್ಟು ಎತ್ತರಕ್ಕೆ ಬೆಳಿಬೇಕಾದ್ರೆ ನಮ್ಮ ಮನೆಯವರಿಗೆ ಇವತ್ತು ಅವರು BBMP ಸದಸ್ಯರಾಗಿದ್ದಾರಂತೆ. ಇದಕ್ಕೆ ಕಾರಣನೇ ನಮ್ಮ JK ಕೃಷ್ಣಾರೆಡ್ಡಿ ಅನ್ನೋರು. ಯಾಕಂದರೆ ನಮಗೆಲ್ಲ ಅವರ ಒಂದು ಮಾರ್ಗದರ್ಶನದಲ್ಲಿ ನಾವು ಬೆಳೆದು ಬಂದಿರೋದು. ಅವರ ಒಂದು ನೇತೃತ್ವದಲ್ಲಿ ನಾವೆಲ್ಲ ಸಂಘಟನೆಗಳು ಮಾಡಿಕೊಂಡು ಹೇಳಿದ್ರು ಕಿಟ್ಟಣ್ಣವ್ರು ಈಗ ತಾನೆ ಮೊದಲು ನಾವು ಕುಮಾರಣ್ಣ ಅವರ ನೇತೃತ್ವದಲ್ಲಿ 2020ನಲ್ಲಿ ಕುಮಾರಣ್ಣ ಅವ್ರ ಜೊತೆಯಲ್ಲಿ ವರ್ತೂರು ಕಾನ್ಸ್ಟೆನ್ಸಿಗೆ ಯೂತ್ ಪ್ರೆಸಿಡೆಂಟ್ ಆಗಿ ನಾನು JDS ಅಲ್ಲಿದ್ದೆ. ಮಹದೇವಪುರ ಕ್ಷೇತ್ರ ಡಿವೈಡ್ ಆದಮೇಲೆ ಕಾರಣಾಂತರಗಳಿಂದ ಕಾನ್ಸ್ಟೆನ್ಸಿಗಳು ಡಿವೈಡ್ ಆಗೋಯ್ತು, ರಿಸರ್ವೇಷನ್ ಆಗೋಯ್ತು. ಹಾಗಾಗಿ ನಮ್ಗೆ ಯಾರು ಗಾಡ್ ಫಾದರ್ಗಳಿಲ್ದಿರ ಆಗ್ಬಿಟ್ರು. ಆಗ ನಾವು ಅರವಿಂದ್ ನಿಂಬೋಳಿ ಅವ್ರ ಜೊತೆಯಲ್ಲಿ ಸೇರಿ ನಾವು ಕಿಟ್ಟಣ್ಣವರು ಕೃಷ್ಣಾರೆಡ್ಡಿ ಅನ್ನೋರು ಎಲ್ಲ ಸೇರಿ ಸಂಘಟನೆ ಮಾಡಿ ಅವ್ರನ್ನ ಗೆಲ್ಲಿಸೋವಂಥ ಕೆಲಸ ನಾವು ಮಾಡ್ಕೊಂಡು ಬಂದಿದ್ವಿ. ನಮ್ಮ ಕೃಷ್ಣಾರೆಡ್ಡಿ ಅನ್ನೋರ ನೇತೃತ್ವದಲ್ಲಿ ಅವರು ಒಂದು ನಮ್ಮ ಗುರುಗಳವರು ಅವರ ನೇತೃತ್ವದಲ್ಲಿ ಇವತ್ತು ನಾವು ಪಕ್ಷಕ್ಕೆ ಕೂಡ ಅವರ ನೇತೃತ್ವದಲ್ಲಿ ಸೇರೋಂಥದ್ದು ಅವರು ತುಂಬ ಹೆಚ್ಚಾಗಿ ನಮಗೆ ಸಹಕಾರ ಕೊಟ್ಟಿದ್ದಾರೆ. ಹಾಗಾಗಿ ಜೊತೆಯಲ್ಲಿ ಇವತ್ತಿನ ದಿವಸ ನಾವಿಲ್ಲಿ ಸೇರಿದ್ದೀವಿ ಅಂದರೆ ಇಷ್ಟೊಂದು ಜನ, ಇದಕ್ಕೆ ನಮ್ಮ ರಾಮೇಗೌಡರು ಅವರ ಅಧ್ಯಕ್ಷತೆಯಲ್ಲಿ ಒಂದೂವರೆ ವರ್ಷದಿಂದ ನಾವು ಮಾತುಕತೆ ಮಾಡ್ತಾಯಿದ್ರಿ. ಜೊತೆಯಲ್ಲಿ ನಮ್ಮ ನಿಖಿಲ್ ಕುಮಾರಸ್ವಾಮಿ ಅನ್ನೋರು 1.5 ವರ್ಷದಿಂದ ಬ್ರದರ್ ನಮ್ಮ ಜೊತೆಗೆ ಬನ್ನಿ, ನಿಮ್ಮ ಒಂದು ಜನಾಂಗದಲ್ಲಿ ನಿಮಗೆ ಕೈ ಹಿಡಿಯುವಂಥ ಕೆಲಸ ನಾವು ಮಾಡ್ತೀವಿ. ಈ ಜನಾಂಗಕ್ಕೆ ಇಡೀ ರಾಜ್ಯದಲ್ಲಿ ಯಾರೂ ಕೂಡ ಇಲ್ಲ, ನಿಮ್ಮನ್ನು ಬೆಳೆಸೋಂಥ ಕೆಲಸ ನಮ್ಮ ಪಕ್ಷ ಮಾಡುತ್ತೆ. ಹಾಗಾಗಿ ನೀವು ಇವತ್ತು ನಮ್ಮ ಜೊತೆಗೆ ಬನ್ನಿ ಅಂತೇಳಿ 1.5 ವರ್ಷದಿಂದ ನಮ್ಮನ್ನು ಕರಿತಾ ಇದ್ರು. ಆದರೆ ಕಾರಣಾಂತರಗಳಿಂದ ಮುಂದಿನ ದಿನಗಳಲ್ಲಿ ಯೋಚನೆ ಮಾಡಿ ಬರ್ತೀವಿ ಅಂತ ತೀರ್ಮಾನ ತಗೊಂಡಿದ್ರಿ. ಅದೇ ರೀತಿ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಏನು ಮೊನ್ನೆ ನಡೆದಂಥ MP ಚುನಾವಣೆಯಲ್ಲಿ ನಾವು ಯಾರಿಗೆ ಮಾಡಬೇಕು ಏನು ಮಾಡಬೇಕು ನಾವು ಇಂಡಿಪೆಂಡೆಂಟಾಗಿ ನಿಂತು ನಮ್ಮ ಒಂದು ಬೆಂಬಲ ತಗೊಂಬಾರ್ದಂತ ಕೆಲವರೆಲ್ಲ ತೀರ್ಮಾನ ಮಾಡಿದರು. ಆಗ ಕುಮಾರಣ್ಣ ಅವರು ಫೋನ್ ಮಾಡಿ, ಬ್ರದರ್ ನಿಮ್ಮ ಬೆಂಬಲ ನಮ್ಮ ಪಕ್ಷಕ್ಕೆ ಬೇಕು, ನಮ್ಮ ಮಲ್ಲೇಶ್ ಬಾಬು ಅವ್ರನ್ನ ಗೆಲ್ಸ್ಕೊಂಬರೋ ಜವಾಬ್ದಾರಿ ನಿಮ್ಮ ಪಕ್ಷಕ್ಕಿದೆ, ಹಾಗಾಗಿ ನಿಮ್ಮೆಲ್ಲರ ಬೆಂಬಲ ನಮಗೆ ಬೇಕಾಗಿರೋದ್ರಿಂದ ನೀವು ಕೆಲಸ ಮಾಡಬೇಕಂತಂದ್ರು. ಕೂಡಲೇ ನಾವು ಖಂಡಿತವಾಗಿ ಮಾಡ್ತೀವಲ್ಲ, ಮಲ್ಲೇಶ್ ಬಾಬು ಅವ್ರನ್ನ ಗೆಲ್ಸ್ಕೊಂಬರೋ ಜವಾಬ್ದಾರಿ ನಮ್ಮ ಪಕ್ಷಕ್ಕೂ ನಮ್ಮ ಸ್ವಾಭಿಮಾನ ಜನತಾ ಪಕ್ಷದ ಕಾರ್ಯಕರ್ತರಿಗೆ ಎಲ್ಲರಿಗೂ ಇದೆ. ಖಂಡಿತವಾಗಿ ನಾವು ND ಪಕ್ಷ, ಕುಮಾರಣ್ಣ ಅವ್ರು ಹೇಳಿದ್ರು ಮೋದಿ ಅವ್ರು ಗೆಲ್ಲಬೇಕು ರಾಷ್ಟ್ರದಲ್ಲಿ. ಹಾಗಾಗಿ ಮೋದಿ ಅವ್ರ ಕೈ ಹಿಡಿಯೋದಕ್ಕೋಸ್ಕರ ನೀವು ಕೋಲಾರ ಜಿಲ್ಲೆಯಿಂದ ಒಂದು MP ನೀವು ಕಲ್ಸ್ಕೊಡುವಂಥ ಕೆಲಸ ಮಾಡಬೇಕು ಅಂತ ಹೇಳಿದ್ರು.
ಖಂಡಿತವಾಗಿ ನಾವು ಅವತ್ತು ಮಾತು ಕೊಟ್ಟು ನಾವು MP ಚುನಾವಣೆಯಲ್ಲಿ ಮಲ್ಲೇಶ್ ಬಾಬು ಅವರಿಗೆ ಅತಿ ಹೆಚ್ಚಾಗಿ ಮತವನ್ನು ಕೊಟ್ಟು ಗೆಲ್ಸ್ಕೊಡೋಂಥ ಕೆಲಸ ನಮ್ಮ ಮಾಲೂರು ತಾಲೂಕಿನ ಕಾರ್ಯಕರ್ತರು, JDS ಪಕ್ಷದ ಕಾರ್ಯಕರ್ತರು ಎಲ್ಲ ಕೂಡ ಸೇರಿ ಮಾಡಿದ್ದಾರೆ ಇವತ್ತು. ಹಾಗಾಗಿ ನಾನು ಕುಮಾರಣ್ಣಗೆ ಅವ್ರಿಗೂ ಕೂಡ ಈ ಅವತ್ತು ಕೊಟ್ಟಿದ್ದು ಮಾತಿಗೆ ನಾವು ನಮ್ಮ ಕಾರ್ಯಕರ್ತರಿಗೂ ಕೂಡ ನಾನು ಅಭಿನಂದನೆಗಳು ಸಲ್ಲಿಸ್ತೀನಿ. ಯಾಕಂದರೆ ಯಾರು ಕೂಡ ನಾವು ಆಗೋದಿಲ್ಲ ಅಂತೇಳಿಲ್ಲ, ಪ್ರತಿಯೊಬ್ಬರೂ ನಮ್ಮನ್ನು ಕೇಳ್ದಿರ ಇರಲಿ ನಾವು ಮಲ್ಲೇಶ್ ಬಾಬು ಅವರಿಗೆ ಕೆಲಸ ಮಾಡಬೇಕು. ಕುಮಾರಣ್ಣ ಅವ್ರು ಹೇಳಿದ್ದಾರೆ ನರೇಂದ್ರ ಮೋದಿ ಅವ್ರಿಗೆ ಒಳ್ಳೇದಾಗಬೇಕು ಅಂತೇಳಿ ಏನು ತಿಳಿದಿರ ನಾವು ಕೆಲಸ ಮಾಡಿದ್ರಿ. ಆದರೆ ಇವತ್ತು ಅದ್ರ ಫಲವಾಗಿ ಇವತ್ತು ನಮ್ಮನ್ನು ಕೈ ಹಿಡಿಯುವಂಥ ಕೆಲಸ ಕುಮಾರಣ್ಣ ಅವ್ರು ಮಾಡ್ತಾ ಇದ್ದಾರೆ. ಹಾಗೆ ನಮ್ಮ ನಿಖಿಲ್ ಕುಮಾರಸ್ವಾಮಿ ಅನ್ನೋರು ಇವತ್ತು ಮುಂದಿನ ದಿನ ಭವಿಷ್ಯಕ್ಕೆ ನಮ್ಮ ಜೊತೆದಲ್ಲಿ ನೀವು ಇರಬೇಕು. ಖಂಡಿತವಾಗಿ ನಿಮ್ಮನ್ನ ನಾವು ಕೈ ಬಿಡಲ್ಲ. ನಿಮ್ಮ ಮಾಲೂರು ತಾಲೂಕಿಗೆ ನಮಗೆ ನಿಮ್ಮ ಗುರಿ ಏನಿದೆ, ಕಾರ್ಯಕರ್ತರನ್ನ ನೀವು ಉಳಿಸ್ಕೊಬೇಕು. ಕಾರ್ಯಕರ್ತರು ಚುನಾವಣೆಗಳಿಗೆ ನೀವು ಖಂಡಿತವಾಗಿ ಕಾರ್ಯಕರ್ತರಿಗೆ ಅವಕಾಶಗಳು ಸಿಗೋಂಥ ರೀತಿಯಲ್ಲಿ ನಾವೆಲ್ಲ ಮಾಡಿಕೊಡ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ. ಆ ಒಂದು ಉದ್ದೇಶಕ್ಕೆ ಇವತ್ತು ನಾವೆಲ್ಲ ಸ್ವಾಭಿಮಾನ ಜನತಾ ಪಕ್ಷದ ಎಲ್ಲ ಕಾರ್ಯಕರ್ತರು, ಮುಖಂಡರುಗಳು, ಹಿರಿಯರು ನಿಜಕ್ಕೂ ನಮಗೆ ಒಂದು ವೇದಿಕೆಯಲ್ಲಿರೋಂಥ ಹಿರಿಯ ನೆನೆಸ್ಕೊಂಡ್ರೆ ನಿಜಕ್ಕೂ ಬೇಸರ ಆಗುತ್ತೆ. ಯಾಕಂದರೆ ಇವತ್ತು ಮಾಲೂರು ತಾಲೂಕಲ್ಲಿ 50 ವರ್ಷಗಳಿಂದ ಪಕ್ಷ ಕಟ್ಟಿ ಬೆಳೆಸಿರೋಂಥ ನಾಯಕರುಗಳು ವೇದಿಕೆ ಮುಂಭಾಗ ಇದ್ದಾರೆ. ನಮ್ಮ ಹನುಮಪ್ಪನವರಾಗಿರ್ಬೋದು, ರಾಜಾರಾಮ್ ಅವರಾಗಿರ್ಬೋದು, ಮೋಹನ್ ಬಾಬು ಅವರಾಗಿರ್ಬೋದು, CP ನಾಗರಾಜ್ ಅವರಾಗಿರ್ಬೋದು, ದೇವರಾಜ್ ರೆಡ್ಡಿ ಅವರಾಗಿರ್ಬೋದು, ಇವರೆಲ್ಲ ಯಾವ ಕಾರಣಕ್ಕೂ ಪಕ್ಷವನ್ನು ಬಿಟ್ಟು ಹೋಗಲ್ಲ ಅಂಥ ವ್ಯಕ್ತಿಗಳು. ಇವತ್ತು ನಮಗೆ ಅನ್ಯಾಯ ಆಯಿತು ಅಂತೇಳಿ ಇಡೀ ಮಾಲೂರಲ್ಲಿರೋಂಥ ನಮ್ಮ ಪಕ್ಷದ ಮುಖಂಡರುಗಳು ನನ್ನ ಜೊತೆ ನಿಂತ್ಕೊಂಡು ಮಾಲೂರು ತಾಲೂಕಲ್ಲಿ 50,000ಕ್ಕಿಂತ ಹೆಚ್ಚಾಗಿ ಮತವನ್ನು ಕೊಟ್ಟು ನನಗೆ ಆಶೀರ್ವಾದ ಮಾಡಿ, ಕಾರಣಾಂತರಗಳಿಂದ ನಮ್ಮ ಅದೃಷ್ಟ ಇಲ್ದಿರೋ ಸೋತಿರ್ಬೋದು, ಆದರೆ ಮಾಲೂರು ಜನ ನಮ್ಮನ್ನು ಗೆಲ್ಸೋ ರೀತಿಯಲ್ಲಿ ಗೆಲ್ಸಿದ್ದಾರೆ. ವಿಧಾನಸೌಧಕ್ಕೆ ಹೋಗಿಲ್ಲ ಅಷ್ಟೇ, ಮಾಲೂರು ಜನದಲ್ಲಿ ಪ್ರೀತಿನಲ್ಲಿ ನನ್ನ MLA ಆಗಿ ಮಾಡಿದ್ದಾರೆ ಅವರು. ನಿಜಕ್ಕೂ ಅವ್ರಿಗೆ ಚುರರಣೆ ಆಗಿರ್ತೀನಿ ಅಂತ ಈ ಮುಖಾಂತರ ನಾನು ಹೇಳಕ್ಕೆ ಬಯಸ್ತಾ, ನನಗೆ ಮಾತಾಡೋಕ್ಕೆ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ಹೊಂದಿಸ್ತಾ, ನಾನು ಭಾಷಣಗಾರನಲ್ಲ, ಹಾಗಾಗಿ ಏನಿದ್ರೆ ಕೆಲಸ ಮಾಡೋನು. ಹಾಗಾಗಿ ವೇದಿಕೆ ಮೇಲೆ ಇರುವಂಥ ನಮ್ಮೆಲ್ಲ ಹಿರಿಯರು ಮತ್ತು ನಮ್ಮೆಲ್ಲ ತಾಯಂದಿರು ಯಾರಾದರೂ ಹೆಸರು ಬಿಟ್ಟಿದ್ರೆ ದಯವಿಟ್ಟು ಅನ್ನತೆ ಭಾವಿಸಬಾರ್ದಂತ ತಿಳಿಸ್ತಾ, ನನಗೆ ಮಾತಾಡೋಕ್ಕೆ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ಹೊಂದಿಸ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಓಡಿ ವಿಜಯ್ ಕುಮಾರ್ ಅವರಿಗೆ ಪ್ರೀತಿಯ ಧನ್ಯವಾದಗಳು. ಸಮಾಜ ಸೇವೆಯ ಮೂಲಕ ಇವತ್ತು ಬಹಳಷ್ಟು ಹೆಸರನ್ನ ಮಾಡಿದ್ದೀರಾ. ನಿಮ್ಗೆ ಒಳ್ಳೇದಾಗ್ಲಿ ಅಂತ ಹೇಳಿ ಕಾರ್ಯಕ್ರಮದ ಪರವಾಗಿ ನಾವೆಲ್ಲರೂ ಹಾರೈಸ್ತಾ ಇದ್ದೀವಿ. ಏನು ನಮ್ಮ ಮಾಲೂರಿನಲ್ಲಿ ಇವತ್ತು ಈಗಾಗಲೇ ರಾಮೇಗೌಡರು ಕೂಡ ಮಾತಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಮಾಲೂರು ತಾಲೂಕಲ್ಲಿ ನಾವಿಬ್ರು ಜೋಡಿ ಎತ್ತುಗಳ ತರ ಕೆಲಸ ಮಾಡಿ ಪಕ್ಷ ಅಧಿಕಾರಕ್ಕೆ ತರೋಂಥ ಕೆಲಸ ನಾವು ಮಾಡ್ತೀವಿ ಅಂತ ಈ ಮುಖಾಂತರ ತಮಗೆ ಭರವಸೆ ಕೊಡ್ತೀನಿ. ಅವರ ಭರವಸೆಯ ಜೊತೆಗೆ ನೀವೆಲ್ಲರೂ ಕೂಡ ಅವರ ಜೊತೆಗೆ ಕೈ ಜೋಡಿಸಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ ಸ್ನೇಹಿತರೆ. ಇದೀಗ ನಮ್ಮ